ತರಗತಿಯಲ್ಲಿ ಸಂವಿಧಾನಾತ್ಮಕ ಸರ್ಕಾರದ ಲಕ್ಷಣಗಳನ್ನು ತಿಳಿತಾ ಹೋಗೋಣ. ಇಲ್ಲಿ ಪ್ರಮುಖವಾಗಿ ಸಂವಿಧಾನಾತ್ಮಕ ಸರ್ಕಾರ ಅಂದರೇನು ಮತ್ತು ಸಂವಿಧಾನಾತ್ಮಕ ಸರ್ಕಾರ ಏನಕ್ಕೋಸ್ಕರ ನಮಗೆ ಬೇಕಾಯಿತು ಅದರೆಲ್ಲ ನಾವು ತಿಳಿತಾ ಬಂದ್ವಿ. ಇವತ್ತು ಸಂವಿಧಾನಾತ್ಮಕ ಸರ್ಕಾರದ ಲಕ್ಷಣಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಒನ್ ಸಂವಿಧಾನಾತ್ಮಕ ಸರ್ಕಾರದ ಲಕ್ಷಣಗಳು. ಸಂವಿಧಾನಾತ್ಮಕ ಸರ್ಕಾರ ತನ್ನದೇ ಆಗಿರ್ತಕ್ಕಂಥ ಲಕ್ಷಣಗಳನ್ನು ಒಳಗೊಂಡಿದೆ. ಅದರಲ್ಲಿ ಫಸ್ಟ್ ಒನ್ ಒಂದನೇದು ಸಂವಿಧಾನವು ಸರ್ವೋಚ್ಚ ಅಧಿಕಾರವನ್ನ ಪಡೆದುಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಂವಿಧಾನವು ಸರ್ವೋಚ್ಚ ಅಧಿಕಾರವನ್ನ ಪಡೆದಿದೆ. ನೋಡಿ ಏನ್ ಹೇಳ್ತಾ ಇದೆ ಇಲ್ಲಿ, ಸಂವಿಧಾನ ಅನ್ನೋದು ಒಂದು ಸರ್ವೋಚ್ಚ ಅಧಿಕಾರವನ್ನು ಪಡೆದುಕೊಂಡಿದೆ. ಇವಾಗ ನಾವು ಸರ್ಕಾರವನ್ನು ಪರಮಾಧಿಕಾರ ಅಂತ ಕರಿತೀವಿ. ಪರಮಾಧಿಕಾರ ಅಂದ್ರೆ ಸರ್ವಶ್ರೇಷ್ಠ ಅಧಿಕಾರ, ಅಧಿಕಾರಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಅಧಿಕಾರವನ್ನ ಪರಮಾಧಿಕಾರ ಅಂತ ಕರಿತೇವೆ. ಅದಕ್ಕೆ ಸಂವಿಧಾನ ಅನ್ನೋದು ಏನಾಗಿದೆ, ಒಂದು ಸರ್ವೋಚ್ಚ ಅಧಿಕಾರವನ್ನು ಪಡೆದುಕೊಂಡಿದೆ. ಎಲ್ಲ ಅಧಿಕಾರಗಳಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಅಧಿಕಾರ, ಉನ್ನತವಾಗಿರ್ತಕ್ಕಂಥ ಅಧಿಕಾರವನ್ನ ಸಂವಿಧಾನ ಪಡೆದುಕೊಂಡಿದೆ. ಅದಕ್ಕೆ ನಾವು ಏನ್ ಮಾಡ್ತೀವಿ ನೋಡಿ, ಇಲ್ಲಿ ಸಂವಿಧಾನವನ್ನ ಗೌರವಿಸಬೇಕು. ಒಂದ್ ವೇಳೆ ಏನಾದ್ರೂ ಅದಕ್ಕೆ ಸಂವಿಧಾನಕ್ಕೆ ಗೌರವವನ್ನು ಸೂಚಿಸಿಲ್ಲ ಅಂತಂದ್ರೆ ಅದು ಯಾವುದು ಶಿಕ್ಷಾರ್ಹ ಅಪರಾಧ ಮತ್ತು ದಂಡನೀಯ ಅಪರಾಧ ಅಂತ ಹೇಳ್ತಾ ಹೋಗ್ತೀವಿ. ಆ ರೀತಿಯಾಗಿ ಅಂದ್ರೆ ಇದು ಸಂವಿಧಾನ ಅನ್ನೋದು ಒಂದು ಸರ್ವೋಚ್ಚ ಅಧಿಕಾರವನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ಅಧಿಕಾರವಾಗಿದೆ. ಹೌದಾ, ಅದನ್ನ ಏನ್ ಮಾಡ್ತೀವಿ ನಾವು ಉಲ್ಲಂಘನೆ ಮಾಡುವಂತಿಲ್ಲ. ಅದಕ್ಕೆ ಸರ್ಕಾರವು ಸಂವಿಧಾನಕ್ಕೆ ಅನುಗುಣವಾಗಿ ತನ್ನ ಕಾರ್ಯವನ್ನ ನಿರ್ವಹಿಸ್ತದೆ. ಸರ್ಕಾರ ರಚನೆ ಆಗಿದೆ ಸಂವಿಧಾನದಿಂದ. ಅದಕ್ಕೆ ಅದು ಅನುಗುಣವಾಗಿ ಏನ್ ಮಾಡಬೇಕು, ತನ್ನ ಕೆಲಸವನ್ನ ತನ್ನ ಕಾರ್ಯವನ್ನ ನಿರ್ವಹಿಸಿಕೊಂಡು ಹೋಗ್ಬೇಕು ಅನ್ನೋದರಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಹೀಗೆ ಸರ್ಕಾರದ ಎಲ್ಲ ಅಂಗಗಳ ಅಧಿಕಾರ ಮತ್ತು ಕಾರ್ಯಗಳನ್ನ ಸಂವಿಧಾನವು ಸ್ಪಷ್ಟಪಡಿಸ್ತಾ ಹೋಗ್ತದೆ. ಸರ್ಕಾರ ಯಾವ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ನಿರ್ವಹಿಸಬೇಕು, ಎಂಥ ಅಧಿಕಾರವನ್ನು ಹೊಂದಬೇಕು ಅನ್ನೋದನ್ನು ಕೂಡ ಈ ಸಂವಿಧಾನ ತಿಳಿಸ್ತಾ ಹೋಗ್ತದೆ. ಎಂಥ ಕಾರ್ಯಗಳನ್ನ ಅಧಿಕಾರಗಳನ್ನ ನಿರ್ವಹಿಸಬೇಕು ಅನ್ನೋದನ್ನು ಕೂಡ ಸಂವಿಧಾನ ಸ್ಪಷ್ಟಪಡಿಸ್ತಾ ಹೋಗ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಅದಕ್ಕೆ ಅನುಗುಣವಾಗಿ ಅವುಗಳು ನಿರ್ವಹಿಸಬೇಕು ಮತ್ತು ಈ ವ್ಯವಸ್ಥೆಯಲ್ಲಿ ಸಂವಿಧಾನವೇ ರಾಜ್ಯದ ಮೂಲ ಕಾನೂನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇದೊಂದು ಸರ್ವೋಚ್ಚ ಅಧಿಕಾರ, ಎಲ್ಲ ಅಧಿಕಾರದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಅಧಿಕಾರ ಅಂತ ಹೇಳ್ತೀವಿ ಸರ್ವೋಚ್ಚ ಅಧಿಕಾರವನ್ನ. ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಸಂವಿಧಾನ ಅನ್ನೋದು ಒಂದು ಸರ್ವೋಚ್ಚ ಅಧಿಕಾರ, ಒಂದು ಶ್ರೇಷ್ಠವಾದ ಅಧಿಕಾರವನ್ನ ಹೊಂದಿದೆ. ಅದಕ್ಕೆ ಆ ಅಧಿಕಾರ ಅನ್ನೋದು ಏನಾಗ್ತಾ ಇದೆ, ಎಲ್ಲ ಒಂದು ಸರ್ಕಾರ ನಡಿಬೇಕು, ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯಗಳನ್ನ ಅಧಿಕಾರಗಳನ್ನ ನಡೆಸಬೇಕು ಅನ್ನೋದನ್ನು ಕೂಡ ಸಂವಿಧಾನ ಇಲ್ಲಿ ತಿಳಿಸ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದಾ. ನೆಕ್ಸ್ಟ್ ಕಾನೂನು ದೃಷ್ಟಿಯಲ್ಲಿ ಸಮಾನತೆ. ಕಾನೂನು ದೃಷ್ಟಿಯಲ್ಲಿ ಸಮಾನತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಯಾವುದು ಸಂವಿಧಾನ ಹಲವಾರು ರೀತಿಯ ನೀತಿ ನಿಯಮಗಳನ್ನ ಒಳಗೊಂಡಿದೆ. ಆ ನೀತಿ ನಿಯಮಗಳನ್ನೇ ಸಂವಿಧಾನ ಎಂದು ಕರಿತೇವೆ. ಕಾನೂನುಗಳನ್ನ ಸಂವಿಧಾನ ಅಂತ ಕರಿತಾ ಹೋಗ್ತೇವೆ. ಅಥವಾ ಕಾನೂನು ಅನ್ನೋದು ಸಂವಿಧಾನವನ್ನು ರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾ ಇದೀವಿ. ಅಂದ್ರೆ ಕಾನೂನಿನ ದೃಷ್ಟಿಯಲ್ಲಿ ಕಾನೂನಿನ ಎದುರು ಎಲ್ಲರೂ ಸಮಾನರು. ದೇಶದ ಯಾವುದು ಪ್ರಥಮ ಪ್ರಜೆ ಆಗಿರ್ಬೋದು ಅಥವಾ ದೇಶದ ಸಾಮಾನ್ಯ ಪ್ರಜೆ ಆಗಿರ್ಬೋದು. ದೇಶದ ಪ್ರಥಮ ಪ್ರಜೆ ಬಂದ್ಬಿಟ್ಟು ಯಾರು, ರಾಷ್ಟ್ರಪತಿ ಅವರಾಗಿರ್ಬೋದು, ಅಥವಾ ಸಾಮಾನ್ಯ ಭಾರತದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಸಾಮಾನ್ಯ ಪ್ರಜೆ ಆಗಿರ್ಬೋದು. ಅವನು ಅಂದ್ರೆ ಎಲ್ಲರೂ ಕೂಡ ಸಮಾನತೆಯನ್ನ ಕಾಣಬೇಕು. ಕಾನೂನು ಎದುರಲ್ಲಿ ಎಲ್ಲರೂ ಸಮಾನರು. ರಾಜ್ಯದ ಪ್ರಜೆಗಳೆಲ್ಲರಿಗೂ ಒಂದೇ ಕಾನೂನು ಅನ್ವಯ ಆಗ್ತದೆ. ರಾಜ್ಯದಲ್ಲಿ ಎಂಥ ಶ್ರೀಮಂತ ವ್ಯಕ್ತಿ ವಾಸ ಮಾಡ್ತಾ ಇರಲಿ ಅಥವಾ ಎಂಥ ಬಡತನದಿಂದ ಬಳಲ್ತಿರ್ತಕ್ಕಂಥ ಸಾಮಾನ್ಯ ಪ್ರಜೆ ವಾಸ ಮಾಡ್ತಾ ಇರಲಿ, ಅಲ್ಲಿಗೆ ಏನಾಗ್ತಾ ಹೋಗ್ತಾ ಇದೆ, ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಅನ್ನೋ ಒಂದು ಮನೋಭಾವನೆಯನ್ನ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಹೀಗೆ ಸರ್ಕಾರವು ಅಧಿಕಾರದ ದುರುಪಯೋಗ ಮಾಡಿದಲ್ಲಿ ಸರ್ಕಾರದ ಕ್ರಮವನ್ನ ಕಾನೂನಿನಲ್ಲಿ ಪ್ರಶ್ನಿಸುವ ಅಧಿಕಾರ ಪ್ರಜೆಗಳಿಗಿದೆ. ಇವಾಗ ಪ್ರಜೆಗಳು ತಪ್ಪು ಮಾಡಿದ್ರೆ ಕಾನೂನು ಶಿಕ್ಷೆ ಕೊಡುತ್ತೆ ಅಂತ ಹೇಳ್ಬೋದು. ಅದೇ ಸರ್ಕಾರವೇ ತಪ್ಪು ಮಾಡಿತು ಅಂತಂದ್ರೆ ಪ್ರಜೆಗಳು ಏನ್ ಮಾಡ್ಬೋದು, ಕಾನೂನಾತ್ಮಕವಾಗಿ ಅವರನ್ನ ಯಾವುದು ಸರ್ಕಾರವನ್ನ ಪ್ರಶ್ನಿಸುವ ಅಧಿಕಾರ ಹೊಂದಿದ್ದಾರೆ. ಕಾನೂನಾತ್ಮಕವಾಗಿ, ನಾಟ್ ವೈಯಕ್ತಿಕವಾಗಿ ಪ್ರಶ್ನಿಸುವಂತಿಲ್ಲ. ಕಾನೂನಾತ್ಮಕವಾಗಿ ಏನು ಕಾನೂನನ್ನ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ಬೋದು, ಆ ರೀತಿಯಾಗಿ ಸಾಮಾನ್ಯ ಪ್ರಜೆ ಆದವನು ಕಾನೂನಾತ್ಮಕವಾಗಿ ಏನ್ ಮಾಡ್ಬೋದು, ಪ್ರಶ್ನಿಸಬಹುದು ಸರ್ಕಾರಕ್ಕೆ. ಅದಕ್ಕೆ
ಕಾನೂನು ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ದೇಶದ ಪ್ರಥಮ ಪ್ರಜೆ ಆಗಿರ್ಬೋದು ಅಥವಾ ಯಾರು ದೇಶದ ಸಾಮಾನ್ಯ ಪ್ರಜೆ ಆಗಿರ್ಬೋದು, ದೇಶದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಸಾಮಾನ್ಯ ಪ್ರಜೆ ಆಗಿರ್ಬೋದು, ಅವನು ಏನ್ ಮಾಡ್ತಾ ಹೋಗ್ತಾನೆ ಅಂದ್ರೆ ಎಲ್ಲರೂ ಕೂಡ ಕಾನೂನಿನ ದೃಷ್ಟಿಯಲ್ಲಿ ಸಮಾನರು ಅನ್ನೋ ಒಂದು ವ್ಯವಸ್ಥೆಯನ್ನು ತಿಳಿಸ್ತಾ ಹೋಗ್ತದೆ. ಅದು ಲಿಂಗ ವ್ಯವಸ್ಥೆಯಲ್ಲಾಗಿರ್ಲಿ, ಸಾಮಾಜಿಕ ವ್ಯವಸ್ಥೆ ಆಗಿರಲಿ, ಯಾವುದೋ ವರ್ಗ ಆಗಿರಲಿ, ಯಾವುದೋ ಧರ್ಮ ಆಗಿರಲಿ, ಹೌದಾ, ಇನ್ನಿತರ ಯಾವುದೇ ಭೇದಗಳಿಲ್ಲದೆ ಕಾನೂನು ಆಳುವ ಮತ್ತು ಆಳಿಸಿಕೊಳ್ಳುವ ಎಲ್ಲರಿಗೂ ಕೂಡ ಕಾನೂನು ಅನ್ನೋದು ಸಮಾನವಾಗಿ ಅನ್ವಯವಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿರೋದನ್ನ ನಾವು ಕಾಣಬಹುದು, ಅದನ್ನ ಹೆಮ್ಮೆಯಿಂದ ಕೂಡ ಹೇಳ್ಕೋಬಹುದು. ಹೌದಾ. ನೆಕ್ಸ್ಟ್ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ರಕ್ಷಣೆ. ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ರಕ್ಷಣೆ. ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು. ವ್ಯಕ್ತಿಗೆ ಜೀವಿಸುವ ಸ್ವಾತಂತ್ರ್ಯ ಇದೆ, ಯಾವುದು ಮಾತನಾಡುವ ಸ್ವಾತಂತ್ರ್ಯ ಇದೆ, ನಡೆದಾಡುವ ಸ್ವಾತಂತ್ರ್ಯ ಇದೆ, ಸಂಚರಿಸುವ ಸ್ವಾತಂತ್ರ್ಯ, ಎಲ್ಲ ರೀತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯಗಳನ್ನ ಕೊಟ್ಟಿದ್ದೀವಿ. ಮಾತನಾಡುವ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ, ಹೌದಾ, ವಾಸಿಸುವ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ. ದೇಶದ ತನ್ನ ಇಚ್ಛೆ ಬಂದಲ್ಲಿ ವಾಸಿಸಬಹುದು, ಸಂಚರಿಸಬಹುದು, ನಡೆದಾಡಬಹುದು, ಹೌದಾ, ಎಲ್ಲ ರೀತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯಗಳನ್ನ ಕೊಟ್ಟಿದ್ದೀವಿ. ಹೌದಾ, ಆ ಸ್ವಾತಂತ್ರ್ಯಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಸಂವಿಧಾನ ಮಾಡುತ್ತೆ. ಅದಕ್ಕೆ ಸಂವಿಧಾನವು ಪ್ರಜೆಗಳಿಗೆ ಕೊಟ್ಟಿರ್ತಕ್ಕಂಥ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನ ಸಂವಿಧಾನ ಏನ್ ಮಾಡ್ತಾ ಹೋಗುತ್ತೆ, ಅವರಿಗೆ ಒದಗಿಸಿಕೊಡುತ್ತೆ. ಈ ಹಕ್ಕುಗಳನ್ನ ಧಿಕ್ಕರಿಸುವ ಅಥವಾ ಅದಕ್ಕೆ ಚ್ಯುತಿ ಬರುವ ರೀತಿಯಲ್ಲಿ ಸರ್ಕಾರ ಕಾರ್ಯನಿರ್ವಹಿಸಲು ಅವಕಾಶಗಳಿಲ್ಲ. ಪ್ರಜೆಗಳ ಹಕ್ಕುಗಳಿಗೆ ಸಂವಿಧಾನಾತ್ಮಕ ರಕ್ಷಣೆ ಇದೆ. ಪ್ರಜೆಗಳಿಗೆ ಕೊಟ್ಟಿರ್ತಕ್ಕಂಥ ಹಕ್ಕು ಮತ್ತು ಸ್ವಾತಂತ್ರ್ಯಗಳಲ್ಲಿ ಏನಾದರೂ ಅಡೆತಡೆಗಳು ಅಥವಾ ಚ್ಯುತಿ ಬರಂಗೆ ಸರ್ಕಾರ ನಡೆದುಕೊಳ್ತು ಅಂತಂದ್ರೆ ಅದು ಕೂಡ ನಡೆದುಕೊಳ್ಳುವಂತಿಲ್ಲ ಅಂತ ಅಧಿಕಾರಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಏನ್ ಮಾಡಬೇಕು, ಅವ್ರು ಕೊಟ್ಟಿರ್ತಕ್ಕಂಥ ಹಕ್ಕು ಮತ್ತು ಸ್ವಾತಂತ್ರ್ಯಗಳಿಗೆ ಸಂವಿಧಾನಾತ್ಮಕ ರಕ್ಷಣೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಇಲ್ಲಿ ಕಾಣ್ತಾ ಹೋಗ್ಬೋದು. ನೆಕ್ಸ್ಟ್ 4th ಒನ್ ಪ್ರತಿನಿಧಿ ಅಧಿಕಾರ ಅಂತ ಇದೆ. ಪ್ರತಿನಿಧಿ ಅಧಿಕಾರ. ಈ ಪ್ರತಿನಿಧಿ ಅಧಿಕಾರ ಅಂದ್ರೆ ಜನಗಳಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಜನಪ್ರತಿನಿಧಿ. ಅವನು ಏನ್ ಮಾಡ್ತಾ ಹೋಗ್ತಾನೆ, ಅಲ್ಲಿ ಅಧಿಕಾರವನ್ನ ನಡೆಸಿಕೊಳ್ತಾ ಹೋಗ್ತಾನೆ. ನಿರಂಕುಶ ಪ್ರಭುತ್ವ, ಬಲ ಮತ್ತು ದೌರ್ಜನ್ಯವನ್ನ ಆಧರಿಸಿದ್ರೆ ರಾಜಪ್ರಭುತ್ವಗಳ ವಂಶ ಪಾರಂಪರ್ಯದ ಮೇಲೆ ರಚನೆ ಆಗ್ತಾ ಹೋಗ್ತವೆ. ಆದರೆ ಸಂವಿಧಾನಾತ್ಮಕ ಸರ್ಕಾರಗಳ ಪ್ರಜೆಗಳ ಇಚ್ಛೆಗೆ ಅನುಗುಣವಾಗಿ ಸಂವಿಧಾನಾತ್ಮಕವಾಗಿ ಸರ್ಕಾರ ರಚನೆ ಆಗುತ್ತೆ. ಇದು ಜನಪ್ರತಿನಿಧಿ ಸರ್ಕಾರವನ್ನು ಒದಗಿಸಿಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಏನ್ ಹೇಳ್ತಾ ಇದ್ದಾರೆ, ಜನಪ್ರತಿನಿಧಿ ಅಧಿಕಾರ ಜನರಿಂದ ಜನರ ಸಂಕಷ್ಟಗಳನ್ನ ಅನುಭವಿಸಿರ್ತಕ್ಕಂಥ ವ್ಯಕ್ತಿ, ಜನರ ಮಧ್ಯೆ ಇರ್ತಕ್ಕಂಥ ವ್ಯಕ್ತಿ, ಅದು ಜನರಿಂದನೇ ಆಯ್ಕೆಯಾಗಿ ಬಂದಿರ್ತಕ್ಕಂಥ ವ್ಯಕ್ತಿ ಜನಪ್ರತಿನಿಧಿಯಾಗಿ ಆಯ್ಕೆ ಆಗ್ತಾನೆ. ಅವನೇನ್ ಮಾಡ್ತಾನೆ, ಅವನಿಗೆ ಆಗಿರ್ತಕ್ಕಂಥ ಸರ್ಕಾರ ಕೆಲವೊಂದು ಅಧಿಕಾರ ಕಾರ್ಯಗಳನ್ನ ಕೊಟ್ಟಿರ್ತದೆ. ಅವನೇನ್ ಮಾಡ್ತಾನೆ, ಜನಪರವಾಗಿ ಕೆಲಸವನ್ನ ಮಾಡ್ತಾ ಹೋಗ್ತಾನೆ, ಜನರ ಹಿತರಕ್ಷಣೆಯನ್ನ ಕಾಪಾಡ್ತಾ ಹೋಗ್ತಾನೆ. ಹೌದಾ, ಈ ರೀತಿಯಾಗಿ ಅವುಗಳೆಲ್ಲ ಏನಾಗ್ತಾ ಹೋಗ್ತವೆ ಅಂದ್ರೆ ಜನಪ್ರತಿನಿಧಿಯಾದವನು ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಏನು ನಿರಂಕುಶ ಅಧಿಕಾರ, ಬಲ ಮತ್ತು ದೌರ್ಜನ್ಯವನ್ನ ಅಳವಡಿಸ್ಕೊಂಡಿದ್ರೆ ರಾಜಪ್ರಭುತ್ವ ಅಂದ್ರೆ ರಾಜರ ಪರಂಪರೆಯಿಂದ ಬಂದಿರತಕ್ಕಂಥದ್ದು, ಅದು ವಂಶ ಪಾರಂಪರಿಕವಾಗಿ ಬಂದಿರತಕ್ಕಂಥದ್ದು, ಅದರ ಮೇಲೆ ಸರ್ಕಾರಗಳು ರಚನೆ ಆಗುತ್ತವೆ. ಆದರೆ ಸಂವಿಧಾನಾತ್ಮಕ ಸರ್ಕಾರದಲ್ಲಿ ಪ್ರಜೆಗಳ ಇಚ್ಛೆಗೆ ಅನುಗುಣವಾಗಿ ಪ್ರಜೆಗಳ ಮಧ್ಯೆ ಇರ್ತಕ್ಕಂಥ ಒಂದು ಪ್ರಜೆಯನ್ನ ಆಯ್ಕೆ ಮಾಡಿ ಕಳಿಸ್ತಿರ್ತಕ್ಕಂಥ ಪ್ರಜೆಗಳ ಇಚ್ಛೆಗೆ ಅನುಸಾರವಾಗಿ ಏನ್ ಮಾಡ್ತಾ ಹೋಗ್ತದೆ, ಸಂವಿಧಾನಾತ್ಮಕವಾಗಿ ಸರ್ಕಾರಗಳು ಇಲ್ಲಿ ರಚನೆ ಆಗ್ತವೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳು ಕೇವಲ ಸಂವಿಧಾನಾತ್ಮಕ ಸರ್ಕಾರದಲ್ಲಿ ಮಾತ್ರ ನಾವು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳು ಸಂವಿಧಾನಾತ್ಮಕ ಸರ್ಕಾರದಲ್ಲಿ ನಾವು ಕಾಣಬಹುದು. ಇವಿಷ್ಟು ಸಂವಿಧಾನಾತ್ಮಕ ಸರ್ಕಾರದ ಲಕ್ಷಣಗಳು. ಯಾವುದು, ಸಂವಿಧಾನವು ಸರ್ವೋಚ್ಚ ಅಧಿಕಾರವನ್ನು ಪಡೆದಿದೆ, ಕಾನೂನು ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು, ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ರಕ್ಷಣೆಯನ್ನು ಕೊಡ್ತದೆ, ಪ್ರತಿನಿಧಿ ಅಧಿಕಾರವನ್ನ ಪ್ರಮುಖ ಪಾತ್ರವಾಗಿ ಇಲ್ಲಿ ನಿರ್ವಹಿಸುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಈ ರೀತಿಯಾಗಿ ಇವುಗಳೆಲ್ಲ ಏನಾಗ್ತಾ ಹೋಗ್ತವೆ, ಸಂವಿಧಾನಾತ್ಮಕ ಸರ್ಕಾರಗಳ ಲಕ್ಷಣಗಳು ಅಂತ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಸಂವಿಧಾನದ ವಿಧಗಳು ಅಂತ ಇದೆ. ಸಂವಿಧಾನದ ವಿಧಗಳು ಬಂದ್ಬಿಟ್ಟು ಒಟ್ಟು 2 ರೀತಿಯಾಗಿರ್ತಕ್ಕಂಥ ವಿಧಗಳನ್ನ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಹೌದಾ, ಸಂವಿಧಾನದ ವಿಧಗಳು. ಸಂವಿಧಾನದ ವಿಧಗಳು ಒಂದು ಲಿಖಿತ ಮತ್ತು ಅಲಿಖಿತ ಸಂವಿಧಾನ. ಅಲಿಖಿತ ಸಂವಿಧಾನ,
ಸಂವಿಧಾನದ ವಿಧಗಳಲ್ಲಿ ಕಾಣ್ತಾ ಹೋಗ್ಬೋದು. ಲಿಖಿತ ಮತ್ತು ಅಲಿಖಿತ ಸಂವಿಧಾನ, ನಮ್ಯ ಮತ್ತು ಅನಮ್ಯ ಸಂವಿಧಾನ. ಲಿಖಿತ ಮತ್ತು ಅಲಿಖಿತ ಸಂವಿಧಾನ ಅಂದ್ರೆ ಲಿಖಿತ ಅಂದ್ರೆ ಬರವಣಿಗೆ ರೂಪದಲ್ಲಿ ಇರ್ತಕ್ಕಂಥದ್ದು, ಅಲಿಖಿತ ಅಂತಂದ್ರೆ ಬರವಣಿಗೆ ರೂಪದಲ್ಲಿ ಇಲ್ಲದೆ ಇರ್ತಕ್ಕಂಥದ್ದನ್ನ ಅಂತ ಹೇಳ್ತೀವಿ. ನಮ್ಯ ಅಂದ್ರೆ ಕಣ್ಣಿಗೆ ಕಾಣ್ತಕ್ಕಂಥದ್ದು, ಅನಮ್ಯ ಅಂದ್ರೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಏನ್ ಮಾಡ್ತಾ ಹೋಗ್ತಾರೆ, ಸಂವಿಧಾನವನ್ನ ವಿಭಾಗಗಳನ್ನಾಗಿ ಮಾಡ್ತಾ ಹೋಗ್ತಾರೆ. ಲಿಖಿತ ಸಂವಿಧಾನ ಮತ್ತು ಅಲಿಖಿತ ಸಂವಿಧಾನ ಅಂತ ಹೇಳ್ತಾ ಹೋಗ್ತಾರೆ. ಓಕೆನಾ? ಇಲ್ಲಿಗೆ ನನ್ನ ಆನ್ಲೈನ್ ಯಾವುದು ಏನ್ ಮಾಡ್ತಾ ಹೋಗ್ತೀನಿ, ಇವತ್ತಿನ ವಿಷಯದಲ್ಲಿ ಸಂವಿಧಾನಾತ್ಮಕ ಸರ್ಕಾರದ ಲಕ್ಷಣಗಳು ಮತ್ತು ಸಂವಿಧಾನದ ವಿಧಗಳನ್ನ ತಿಳಿತಾ ಬಂದ್ವಿ. ನನ್ನ ಮುಂದಿನ ತರಗತಿಯಲ್ಲಿ ಏನ್ ಮಾಡ್ತಾ ಹೋಗೋಣ, ಲಿಖಿತ ಸಂವಿಧಾನ, ಅಲಿಖಿತ ಸಂವಿಧಾನ, ನಮ್ಯ ಮತ್ತು ಅನಮ್ಯ ಸಂವಿಧಾನಗಳನ್ನ ಸ್ಟಡಿ ಮಾಡ್ತಾ ಹೋಗೋಣ, ಅಧ್ಯಯನ ಮಾಡ್ತಾ ಹೋಗೋಣ. ಇಲ್ಲಿಗೆ ನನ್ನ ಆನ್ಲೈನ್ ತರಗತಿಯನ್ನು ಮುಗಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಕೆಲವೊಂದು ಕ್ವಶನ್ಗಳನ್ನ ಬರೆದ್ಬಿಟ್ಟು ಆನ್ಸರ್ಗಳನ್ನ ಬರೆದು ನನ್ನ ವಾಟ್ಸಪ್ಗೆ ಫೋಟೋ ಕಳಿಸಿ ಅಂತ ಹೇಳಿದ್ದೆ. ಅದನ್ನ ಕೆಲವೊಬ್ರು ಮಾತ್ರ ಮಾಡ್ತಾ ಇದ್ದಾರೆ, ಒಬ್ರು ಇಬ್ರು 3 ಜನ ಅಷ್ಟೇ ಮಾಡ್ತಾ ಇದ್ದಾರೆ, ಮಿಕ್ಕರು ಯಾರು ಆ ಕೆಲಸವನ್ನ ಮಾಡ್ತಾ ಇಲ್ಲ. ಅದನ್ನ ಮಾಡಿದ್ರಿ ನಾನು ಹಾಕಿರೋ ಕ್ವಶನ್ಗಳನ್ನ ನೀವು ನಾನು ಹಾಕಿರ್ತಕ್ಕಂಥ ಕ್ವಶನ್ಗಳಿಗೆ ನೀವು ಆನ್ಸರ್ ಬರೆದು ವಿತ್ ಕ್ವಶನ್ ವಿತ್ ಆನ್ಸರ್ ಬರೆದು ಕಳಿಸಿದ್ರಿ ಅಂದ್ರೆ ಆಕ್ಷನ್ಗೆ ರಿಯಾಕ್ಷನ್ ಇರುತ್ತೆ, ಆಕ್ಟ್ಗೆ ರಿಯಾಕ್ಟ್ ಇರುತ್ತೆ. ಬಟ್ ಇಲ್ಲಿ ಏನೂ ಇಲ್ಲಪ್ಪ ಅಂತಂದ್ರೆ ನೀವು ಎಷ್ಟು ಓದ್ತಾ ಇದ್ದೀರಾ, ಎಷ್ಟು ನನ್ನ ಸಬ್ಜೆಕ್ಟಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾಕಪ್ಪ ಅಂದ್ರೆ ನೀವು ಪೇಪರ್ಗಳನ್ನ ಚೆಕ್ ಮಾಡಿದಾಗೆಲ್ಲ ನೀವು ಹೆಚ್ಚಾಗಿ ನೋಡಿ ಬರೆದಿರೋದು ಕಾಣಿಸ್ತಾ ಇದೆ. ಬುಕ್ಗಳನ್ನು ನೋಡಿ ಕ್ವಶನ್ ಏನಿದೆ ಅದಕ್ಕೆ ಆನ್ಸರ್ ಅನ್ನು ನೋಡಿ ಬರೆದಿರೋದು ಗೊತ್ತಾಗ್ತಾ ಇದೆ. ಸ್ವಂತಿಕೆಯಿಂದ ನೀವು ಯಾವುದೇ ಕ್ವಶನ್ಗಳಿಗೂ ನೀವು ಆನ್ಸರ್ ಮಾಡಿಲ್ಲ. ಓಕೆನಾ? ಇದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೊಟ್ಟಿರ್ತಕ್ಕಂಥ ಕ್ವಶನ್ಗಳಿಗೆ ದಯವಿಟ್ಟು ಏನ್ ಮಾಡಿ ಆನ್ಸರ್ಗಳನ್ನ ಬರೆದು ಕಳಿಸಿ. ಹಂಗಂದಾಗ ಮಾತ್ರ ನೀವು ಎಷ್ಟು ಈ ಸಬ್ಜೆಕ್ಟ್ ಅನ್ನ ಅರ್ಥ ಮಾಡ್ಕೊತಾ ಇದ್ದೀರಾ, ನಾನು ಹೇಳೋದು ನಿಮ್ಗೆ ಎಷ್ಟು ಅರ್ಥ ಆಗ್ತಾ ಇದೆ ಅನ್ನೋದು ನಮಗೆ ತಿಳಿತಾ ಬರುತ್ತೆ. ಇಲ್ಲಪ್ಪ ಅಂತಂದ್ರೆ ನೀವು ಏನೋ ವರ್ಕೆ ಮಾಡ್ತಾ ಇಲ್ಲ ಅಂತ ಡಿಸೈಡ್ ಆಗ್ಬೇಕಾಗುತ್ತೆ ನಾವು. ಹೌದಾ? ಅದಕ್ಕೆ ಏನ್ ಮಾಡ್ತೀವಿ, ನಾವು ಯಾವ ಕ್ವಶನ್ಗಳನ್ನ ಹಾಕ್ತೀವೋ ಆ ಕ್ವಶನ್ಗಳಿಗೆ ದಯವಿಟ್ಟು ಆನ್ಸರ್ಗಳನ್ನ ಬರೆದು ಕಳಿಸಿ. ಓಕೆನಾ? ನಾನು ಆನ್ಲೈನ್ ತರಗತಿನ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು.